ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ವೋಟರ್ ಐ ಡಿಗೆ ನಮ್ಮ ಒಂದು ಮೊಬೈಲ್ ನಂಬರ್ನ ಹೇಗೆ ಲಿಂಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಇತ್ತೀಚೆಗೆ ಎಲೆಕ್ಷನ್ಸ್ ಬೇರೆ ಹತ್ತಿರ ಬಂತು, ಹಾಗಾಗಿ ವೋಟರ್ ಐ ಡಿ ತುಂಬಾ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬರು ನಿಮ್ಮ ಒಂದು ವೋಟರ್ ಐ ಡಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ವೋಟರ್ ಐ ಡಿಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಇಲ್ವೋ ಅವರು ನಿಮ್ಮ ಒಂದು ಮೊಬೈಲ್ ನಂಬರ್ನ ನಿಮ್ಮ ಒಂದು ವೋಟರ್ ಐ ಡಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಹೇಗೆ ನಿಮ್ಮ ಒಂದು ವೋಟರ್ ಐ ಡಿಗೆ ನಿಮ್ಮ ಒಂದು ಪ್ರೆಸೆಂಟ್ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದು ಅಂತ ಹೇಳಿ. ಹಾಗಾಗಿ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ, ಹಾಗಂದ್ರೆ ಅರ್ಥ ಆಗುತ್ತೆ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ನಿಮ್ಮ ಒಂದು ಮೊಬೈಲಿಂದನೇ ಮಾಡಬಹುದು. ನಾನು ಹೇಳೋವಂಥ ಸ್ಟೆಪ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಕೂಡ ನಿಮ್ಮ ಒಂದು ವೋಟರ್ ಐ ಡಿಗೆ ಲಿಂಕ್ ಆಗುತ್ತೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್ ಏನಿಲ್ಲ, ನೀವು ನಿಮ್ಮ ಒಂದು ಕ್ರೋಮ್ ಅಥವಾ ಯಾವುದೇ ಒಂದು ರೀತಿಯ ಬ್ರೌಸರ್ನ ಓಪನ್ ಮಾಡಿರಿ. NVSP ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಸೊ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಫಸ್ಟ್ ಆಪ್ಷನ್ ಬರುತ್ತೆ, ಫಸ್ಟ್ ವೆಬ್ಸೈಟು. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಬರುತ್ತೆ, ಕ್ಲಿಕ್ ಹಿಯರ್ ಮೇಲೆ ಸೆಲೆಕ್ಟ್ ಮಾಡಿ. ಸೊ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಳ್ಳಿ, 3 ಡಾಟ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು. ಇವಾಗ ನೀವು ಏನು ಮಾಡಬೇಕು ಇಲ್ಲಿ ಅಂದರೆ ಮೊದಲನೇದಾಗಿ ನೀವು ಲಾಗಿನ್ ಆಗಬೇಕು, ಇಲ್ಲ ಸೈನ್ ಅಪ್ ಆಗಬೇಕು. ಅಂದರೆ ಸೈನ್ ಅಪ್ ಯಾರಿಗೆ ಅಂದರೆ ಫಸ್ಟ್ ಟೈಮ್ ಏನಾದರೂ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದರೆ ನೀವು ಸೈನ್ ಅಪ್ ಆಗಬೇಕು. ಇಲ್ಲಿ ನೋಡಿ ಸೈನ್ ಅಪ್ ಅಂತ ಏನಿದೆ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೊಬೈಲ್ ನಂಬರು ಮತ್ತು ಇಮೇಲ್ ಕೇಳುತ್ತೆ ಆ್ಯಸ್ ಅನ್ ಆಪ್ಷನಲ್ಲು. ಮತ್ತು ಕ್ಯಾಪ್ಚಾ ಹಾಕಿ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಸೆಟ್ ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಸೆಟಪ್ ಆಗುತ್ತೆ. ನನ್ನ ಅಕೌಂಟ್ ಇದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ನೋಡಿರಿ ಲಾಗಿನ್ ಅಂತ ಏನಿದೆ, ಸೊ ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿರಿ. ಲಾಗಿನ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ರಿಜಿಸ್ಟರ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಇದೆ. ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಎಲ್ಲ, ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ಈಗ ನೀವೇನು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಪಾಸ್ವರ್ಡ್ನ ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡ್ನ ಹಾಕಿ. ನಿಮ್ಗೇನಾದರೂ ಹಳೆ ಅಕೌಂಟ್ ಇದ್ದು ನಿಮಗೆ ಪಾಸ್ವರ್ಡ್ ನೆನಪಿದ್ರೆ ಆ ಒಂದು ಪಾಸ್ವರ್ಡ್ ಹಾಕಿ. ಇನ್ ಕೇಸ್ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೂ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಕೂಡ ಇದೆ. ಹಾಗಾಗಿ ಇವಾಗ ನಾನು ನನ್ನ ಒಂದು ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ನ ಹಾಕಿ ಈಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ವೆರಿಫೈ ಆ್ಯಂಡ್ ಲಾಗಿನ್ ಕೊಡಬೇಕು. ಸೊ ಇವಾಗ ವೆರಿಫೈ ಆಗುತ್ತೆ. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಲಾಗಿನ್ ಅಂತ ಏನಿತ್ತು ಅದು ಹೋಗಿಬಿಟ್ಟಿದೆ. ಈಗ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನೀವು ಫಾರ್ಮ್ 8ನ ಫಿಲಪ್ ಮಾಡಬೇಕು. ನೀವು ಲಾಗಿನ್ ಆಗಿದ ತಕ್ಷಣ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಫಾರ್ಮ್ 8ನ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫಿಲ್ ಫಾರ್ಮ್ 8 ಅಂತ ಹೇಳಿ ಇಲ್ಲಿದೆ, ಕಾಣಿಸ್ತಿದೆ ಗೊತ್ತಾ? ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನಿಮಗೆ ಕೇಳುತ್ತೆ ಯಾರಿಗೋಸ್ಕರ ನೀವು ಈ ಒಂದು ಕರೆಕ್ಷನ್ನ ಮಾಡ್ತಿದ್ದೀರಿ ಅಂತ ಕೇಳುತ್ತೆ. ಅಂದರೆ ಸೆಲ್ಫ್ ಅಂದರೆ ನಮಗೋಸ್ಕರ, ನಾವು ಅದರ್ ಎಲೆಕ್ಟರ್ ಅಂದರೆ ಬೇರೆಯವ್ರಿಗೋಸ್ಕರ ಅಂತ ಹೇಳಿ ನೀವು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ನನಗೋಸ್ಕರ ಮಾಡ್ತಾ ಇದ್ದೀನಿ, ಹಾಗಾಗಿ ಸೆಲ್ಫ್ ಅಂದರೆ ನನ್ನ ಒಂದು ವೋಟರ್ ಐ ಡಿಯನ್ನು ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ ಎಪಿಕ್ ನಂಬರ್ ಅಂತ ಹೇಳಿ ಬರುತ್ತೆ, ಅಂದರೆ ವೋಟರ್ ಐ ಡಿ ನಂಬರ್ ಬಂತು. ನೀವು ನಿಮ್ಮದೊಂದು ವೋಟರ್ ಐ ಡಿ ನಂಬರ್ ಬಂದರೆ ಓಕೆ, ತೊಂದರೆ ಇಲ್ಲ. ಬರಲಿಲ್ಲ ಅಂದರೆ ನೀವು ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ನ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಿ. ನಾನು ಹೇಳಕ್ಕೆ ಹೊರಟಿರೋದು ಇಲ್ಲಿ ಸಿಂಪಲ್ ವಿಷಯ ಏನಪ್ಪ ಅಂದರೆ ನೀವು ಪ್ರೆಸೆಂಟ್ ಯಾವ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಮೊಬೈಲ್ ನಂಬರ್ನಿಂದನೇ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ ಈ ಥರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಈ ಥರ ಡೀಟೇಲ್ಸಲ್ಲಿ ನಿಮ್ಮ ಒಂದು ನೇಮು, ನಿಮ್ಮ ಒಂದು ಫಾದರ್ ನೇಮ್, ಅದರ್ ಹಸ್ಬೆಂಡ್ ನೇಮ್, ನಿಮ್ಮ ಒಂದು ತಾಲೂಕು ಹೆಸರು, ಅಂದರೆ ನೀವು ಎಲ್ಲಿ ಇದು ಮಾಡ್ತೀರಾ ಅಂತ ಹೇಳಿ ಅದೆಲ್ಲ ಬಂದಿರುತ್ತೆ. ಓಕೆ ಮೇಲೆ ಸೆಲೆಕ್ಟ್ ಮಾಡಿರಿ. ಓಕೆ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸೆಕೆಂಡ್ ಆಪ್ಷನ್ನ ಕೊಡ್ರಿ. ಸೆಕೆಂಡ್ ಆಪ್ಷನ್ ಮೇಲೆ ಕೊಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ, ನೇಮ್ ಡೀಟೇಲ್ಸ್ ಮತ್ತು ನಿಮ್ಮ ತಾಲೂಕು ಡೀಟೇಲ್ಸ್ ಮತ್ತು ನಿಮ್ಮ ನೇಮು ಮತ್ತು ನಿಮ್ಮ ಒಂದು ಎಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ನೇಮ್ ಸಮೇತ, ವೋಟರ್ ಐ ಡಿ ನಂಬರ್ ಸಮೇತ ಬರುತ್ತೆ. ಇಲ್ಲಿ ನೀವು ಏನು ಕರೆಕ್ಷನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಕರೆಕ್ಷನ್ ಬಾಕ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ನಾನಿವಾಗ ಮೊಬೈಲ್ ನಂಬರ್ನ ಕರೆಕ್ಷನ್ ಮಾಡಬೇಕಾಗಿತ್ತು, ಹಾಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನನ್ನ ಪ್ರೆಸೆಂಟ್ ಮೊಬೈಲ್ ನಂಬರ್ನ ಹಾಕಬೇಕು, ಹಾಕಿದ್ದೀನಿ ಕೂಡ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕೊಡಿ. ಹೀಗೆ ನೆಕ್ಸ್ಟ್ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ಪ್ಲೇಸ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಊರಿನ ಹೆಸರನ್ನು ಹಾಕ್ಕೊಳ್ಳಿ. ಊರಿನ ಹೆಸರು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕೊಡಿ.
ಹೆಸರು ಹಾಕಿ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನೋಡಿ ನಿಮಗೆ ಕ್ಯಾಪ್ಚಾ ಹಾಕೋಕ್ಕೆ ಈಗ ಆಪ್ಷನ್ ಕೊಡುತ್ತೆ, ಮೊದಲೇ ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ಎಲ್ಲ ಆಪ್ಷನ್ನ ಫಿಲಪ್ ಮಾಡಿದ್ಮೇಲೆ ನಿಮಗೆ ಕ್ಯಾಪ್ಚಾಕ್ಕೆ ಆಪ್ಷನ್ ಸಿಗುತ್ತೆ. ಕ್ಯಾಪ್ಚಾಗೆ ಆಪ್ಷನ್ ಕೊಟ್ಟ ಮೇಲೆ ನಿಮಗೆ OTP ಬರುತ್ತೆ, ಅಲ್ಲಿವರೆಗೂ OTP ಬರಲ್ಲ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ, OTP ಸೆಂಡ್ ಆಗುತ್ತೆ ನಿಮ್ಮ ಒಂದು ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿದರೆ. ಇವಾಗ OTP ಕೂಡ ಬಂತು ನೋಡಿ. ಈಗ OTP ನೀವು ವ್ಯಾಲಿಡೇಟ್ ಮಾಡಬೇಕು. ಪ್ರೀವಿಯಸ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಟ್ಟು ಇಲ್ಲಿ ನೋಡಿರಿ, ಇಲ್ಲಿ ನಿಮ್ಮದು ಒಂದು ಈಗೇನು ಫಾರ್ಮ್ ಫಿಲಪ್ ಮಾಡಿದ್ದೀರಾ ಅದೆಲ್ಲ ಈ ಥರ ಒಂದು ಬರುತ್ತೆ. ನೀವು ನೀಟಾಗಿ ಎಲ್ಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕೊಡಬೇಕು. ಸಬ್ಮಿಟ್ ಮೇಲೆ ಕೊಡ್ರಿ. ಆರ್ ಯು ಶೂರ್ ಸಬ್ಮಿಟ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡ್ರಿ. ಎಸ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ, ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮಾಡ್ಕೊಳ್ರಿ. ಮುಗೀತು. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ವೋಟರ್ ID-ಗೆ ನೀವೊಂದು ಮೊಬೈಲ್ ನಂಬರ್ ಲಿಂಕಿಂಗ್ ಅಪ್ಲಿಕೇಶನ್ನ ಹಾಕಿದ್ದೀರಾ. ಇವಾಗ ನೀವು ನಿಮ್ಮೊಂದು ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡಿಕೊಂಡು ನೋಡ್ಕೋಬೇಕು. ಒನ್ಸ್ ಕನ್ಫರ್ಮ್ ಆದಮೇಲೆ ನಿಮಗೆ ಮೇಲ್ ಕೂಡ ಬರುತ್ತೆ.